ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರೂಜಿ. ವಿಶೇಷವಾಗಿ ವಾರ ಭವಿಷ್ಯದ ಒಂದು ಬೆಳವಣಿಗೆಯನ್ನು ನಾವಿವತ್ತು ನೋಡ್ಕೊಂಡು ಹೋಗೋಣ. ವಿಶೇಷವಾಗಿ ಪ್ರಥಮವಾಗಿ ಮೇಷರಾಶಿ. ವೃತ್ತಿರಂಗದಲ್ಲಿ ನಿರೀಕ್ಷಿತವಾದಂತಹ ಒಂದು ಉನ್ನತ ಸ್ಥಾನ ಪ್ರಾಪ್ತಿಯಾಗಿ ಕೆಲವೊಂದು ವೃತ್ತಿಯಲ್ಲಿ ತಮಗೆ ಬೆಳವಣಿಗೆ ಧನಾಗಮನಗಳಾಗುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ವಿಶೇಷವಾಗಿ ಸಾಹಸ, ಕ್ರೀಡೆ, ಮನೋಭಾವಕವಾದಂಥ ಮುನ್ನಡೆ ಇರುತ್ತೆ. ಮತ್ತು ಅನಿರೀಕ್ಷಿತವಾದಂತಹ ಬೆಳವಣಿಗೆಗಳು ಮತ್ತು ವಿವಾಹಿತರಿಗೆ ಹೊಸ ಸಂಬಂಧಗಳು ಕೂಡಿ ಬರುವಂಥ ಸಾಧ್ಯತೆ ಬರುತ್ತೆ. ವಿದ್ಯಾರ್ಥಿ ಜೀವನದಲ್ಲಿ ಹೊಸ ಉತ್ಸಾಹಗಳು ಸಹಿತ ಬರುವಂಥದ್ದು, ವಾಹನ ಲಾಭಗಳು ಆಗುವಂಥದ್ದು, ಕ್ರಿಯಾಶೀಲತೆಯಾದಂಥ ಬೆಳವಣಿಗೆಗಳು ಬರುವಂಥದ್ದು. ಅದೃಷ್ಟ ಬಣ್ಣವಾಗಿ ತಾವು 3 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ವಾರವಾಗಿ ತಾವು ಗುರುವಾರವನ್ನು ಆಯ್ಕೆಯನ್ನು ಮಾಡ್ಕೊಳ್ಳಿ. ವೃಷಭ ರಾಶಿಯಲ್ಲಿ ಕಾರ್ಯಗಳಿಗೋಸ್ಕರ ಅಧಿಕವಾದಂತಹ ಒಂದು ಸುತ್ತಾಟವನ್ನು ತಾವು ಮಾಡ್ತಾ ಇರ್ತೀರಿ ಮತ್ತು ಮಾನಸಿಕವಾದಂಥ ನೆಮ್ಮದಿಗಳನ್ನು ತಾವಿಲ್ಲಿ ತೆಗೆದುಕೊಳ್ತಾ ಇರ್ತೀವಿ. ವೈವಾಹಿಕ ಸಂಬಂಧದಲ್ಲಿ ಕೆಲವೊಂದು ಅಡೆತಡೆಗಳು ಬರುವಂತಹ ಸಾಧ್ಯತೆಗಳು ಕಂಡು ಬರ್ತದೆ. ಆರ್ಥಿಕವಾಗಿ ಕೆಲವೊಂದು ತುಸಿ ನೆಮ್ಮದಿಯನ್ನು ಸಹಿತ ತಾವಿಲ್ಲಿ ಕಾಣುವಂಥದ್ದಾಗಿರುತ್ತೆ. ಮತ್ತು ಕೋರ್ಟು ಕಚೇರಿಯಲ್ಲಿ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಧನವ್ಯಯಗಳಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುತ್ತೆ. ಮತ್ತು ಆದರೂ ಸಹಿತ ತಮಗೆ ಯಶಸ್ಸು ತಮ್ಮದಾಗಿರುತ್ತೆ. ಮಕ್ಕಳಿಂದ ಸುಖ ಮತ್ತು ವಾಹನಗಳಿಂದ ಸುಖ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಿರೀಕ್ಷೆಗೆ ಮೀರಿದಂತಹ ಕೆಲವೊಂದು ಚಿಂತನೆಯನ್ನು ಸಹಿತ ತಾವಿಲ್ಲಿ ಮಾಡ್ತಾ ಇರ್ತೀರಿ. ಅದೃಷ್ಟ ಸಂಖ್ಯೆಯಾಗಿ ತಾವು 7 ಆಯ್ಕೆಯನ್ನು ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ತಾವು ಮಂಗಳವಾರವನ್ನು ಆಯ್ಕೆಯನ್ನು ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಮಿಥುನ ರಾಶಿಯವರು ಎಲ್ಲ ವಿಚಾರದಲ್ಲೂ ಸಹಿತ ಸಮಚತ್ತಾದಂಥ ವ್ಯವಹಾರಗಳನ್ನು ತಾವಿಲ್ಲಿ ಮಾಡ್ತಾ ಇರ್ತೀರಿ. ಗೃಹ ನಿರ್ಮಾಣದ ಒಂದು ಕಾರ್ಯವನ್ನು ಸಹಿತ ತಾವಿಲ್ಲಿ ಮಾಡ್ತಾ ಇರ್ತೀರಿ. ಅದರಲ್ಲಿ ಕೆಲವೊಂದು ಅಡೆತಡೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಶುಭ ಕಾರ್ಯಗಳಿಗೆ ಹಿರಿಯರೊಡನೆ ಸಮಾಲೋಚನೆಯನ್ನು ಮಾಡುವಂಥ ವಿಚಾರಗಳು ಕಂಡುಬರುತ್ತೆ. ದುಡುಕದಿರಿ. ಈ ಒಂದು ಒಳ್ಳೆಯ ಒಂದು ವಿಚಾರಗಳಲ್ಲಿ ಮಾಡಬೇಕಾದ್ರೆ ಮನೋಭಾವನೆಗಳನ್ನು ಸಹಿತ ತಾವು ಪ್ರಯತ್ನ ಫಲವಾಗಿ ಮಾಡಿಕೊಳ್ಳಿ. ಆತ್ಮವಿಶ್ವಾಸದಿಂದ ಕಾರ್ಯರಂಗಕ್ಕೆ ಧುಮುಕ್ರಿ. ಮತ್ತು ನಿಶ್ಚಿತವಾದಂತಹ ರೂಪದಲ್ಲಿ ತಮ್ಮ ಯಶಸ್ಸನ್ನು ತಾವು ಪಡೆಯುವಂಥದ್ದು ಸಹಿತ ಉತ್ತಮವಾಗಿರುತ್ತೆ. ಅದೃಷ್ಟ ಬಣ್ಣವಾಗಿ ಹಳದಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಸಂಖ್ಯೆಯಾಗಿ 6 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ವಾರವಾಗಿ ಶುಕ್ರವಾರವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಕಟಕ ರಾಶಿಯವರು ಸ್ವ ಉದ್ಯೋಗಸ್ಥರಾಗಿರ್ತೀರಿ. ತಮಗೆ ಸ್ವಲ್ಪ ಪರಿಶ್ರಮದಿಂದ ಹೆಚ್ಚಿನ ಒಂದು ಗಳಿಕೆಗಳಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ವೃತ್ತಿರಂಗದಲ್ಲಿ ಹೆಚ್ಚಿನ ಒಂದು ದಕ್ಷತೆಗಾಗಿ ತಾವು ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ತಾವು ಗಳಿಸ್ತಾ ಹೋಗ್ತೀರಿ. ಕುಟುಂಬದಲ್ಲಿ ಸುಖ, ನೆಮ್ಮದಿ ಮತ್ತು ಸಂತೋಷವನ್ನು ಸಹಿತ ತಾವಿಲ್ಲಿ ಕಾಣ್ತೀರಿ. ಮತ್ತು ವಿಶೇಷವಾಗಿ ಕೆಲವೊಂದು ಸದುಪಯೋಗಗಳನ್ನು ಸಹಿತ ತಾವಿಲ್ಲಿ ತೆಗೆದುಕೊಳ್ತೀರಿ. ವೈವಾಹಿಕ ಜೀವನದಲ್ಲಿ ಕೆಲವೊಂದು ಕಂಕಣ ಬಲದ ಮಾತುಕತೆಗಳು ಸಹಿತ ಇಲ್ಲಿ ಆಗ್ತಾ ಹೋಗುತ್ತೆ. ರಾಜಕಾರಣದಲ್ಲಿ ಸೂಕ್ತ ಬೆಂಬಲಗಳು ಸಹಿತ ದೊರೆಯುತ್ತೆ. ಹೊಸ ಕಾರ್ಯಗಳ ಒಂದು ಆರಂಭದಲ್ಲೂ ಸಹಿತ ತಮಗೆ ಉತ್ತಮವಾದಂಥ ಪ್ರಾಬಲ್ಯತೆ ಕಂಡುಬರುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 8 ಆಯ್ಕೆ ಮಾಡ್ಕೊಳ್ಳಿ. ಹಳದಿ ಬಣ್ಣವನ್ನು ತಾವು ಆಯ್ಕೆಯನ್ನು ಮಾಡ್ಕೊಳ್ಳೋದು. ಅದೃಷ್ಟ ವಾರವಾಗಿ ತಾವು ಬುಧವಾರವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಸಿಂಹರಾಶಿಯವರು ಉತ್ತಮವಾದಂತಹ ಗ್ರಹಗಳು ತಮ್ಮೊಡನೆ ಪರಿಶ್ರಮದೊಂದಿಗೆ ಇರುತ್ತೆ. ತಾವು ಯಾವುದಕ್ಕೂ ಸಹಿತ ಎದುರುವಂಥ ಅವಶ್ಯಕತೆ ಇಲ್ಲ. ಮತ್ತು ವಿರೋಧಗಳು, ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ತಮ್ಮ ಹಂತ ಹಂತವಾಗಿ ತಮಗೆ ಕರಗ್ತಾ ಹೋಗ್ತಾ ಇರುತ್ತೆ. ರಾಹು ಬಲ ಉತ್ತಮವಾಗಿರುತ್ತೆ. ಏನೋ ಒಂದು ಒಳ್ಳೆಯ ಒಂದು ವಿಚಾರಗಳನ್ನಾಗಿ ಮಾಡಬೇಕಾದ್ರೂ ಸ್ವಲ್ಪ ತಾವು ಗೋಚರಗಳು ಸಹಿತ ತಮಗೆ ಆಗುವಂಥದ್ದು. ತಾವು ಸ್ವಲ್ಪ ಜಾಗೃತಿಯಾಗಿರಿ. ಅವಿವಾಹಿತರಿಗೆ ವಿವಾಹದ ಕೆಲವೊಂದು ಪೂರಕವಾದಂತಹ ಒಂದು ಬೆಳವಣಿಗೆಗಳು ಬರುವಂಥದ್ದು. ಮಾನಸಿಕವಾದಂತಹ ವಿಚಾರಗಳು ಸಹಿತ ತಮಗೆ ವ್ಯಕ್ತವನ್ನು ಪಡಿಸುವಂಥ ಸಂದರ್ಭಗಳು ಕಂಡುಬರುತ್ತೆ. ಸದುಪಯೋಗ ತಮ್ಮದಾಗಲಿದೆ. ಆರ್ಥಿಕವಾದಂಥ ಖರ್ಚುಗಳು ಸಹಿತ ತಮಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ನಿರಳರಾಗುವಂಥ ವಿಚಾರಗಳು ಸಹಿತ ತಮಗೆ ಇಲ್ಲಿ ಕಂಡುಬರುತ್ತೆ. ಜಾಗೃತಿಯಾಗಿರಿ. ಅದೃಷ್ಟ ಬಣ್ಣ ತಮಗೆ ಕೇಸರಿಯನ್ನು ತಾವು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಸಂಖ್ಯೆಯಾಗಿ 5 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ತಾವು ಶನಿವಾರವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಉತ್ತಮವಾದಂಥ ಕಾರ್ಯಗಳಿಗೆ ಸಿಂಹರಾಶಿಯವರು. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ನಿಮಗೆ ಬೇಕಾದಷ್ಟು ಅವಕಾಶಗಳು ಒದಗಿ ಬರುವಂಥ ಸಾಧ್ಯತೆಗಳು ಕಂಡುಬರ್ತಾ ಇದೆ ಈ ಒಂದು ವಾರ. ಮತ್ತು ತಾವು ವ್ಯರ್ಥೆಯನ್ನು ಮಾಡದೆ ಸದುಪಯೋಗ ಪಡಿಸ್ಕೊಳ್ಳೋದ್ರಲ್ಲಿ ತಾವು ಫಲವನ್ನು ಅನುಭವಿಸ್ತೀರಿ. ಜಾಣ್ಮೆತನ ತಮ್ಮಲ್ಲಿರುತ್ತೆ. ಪ್ರಯಾಣಕ್ಕೆ ಕೆಲಸ ತಕ್ಕಪಕ್ಕ ಒಂದು ವಿಚಾರಗಳು ಬರುವಂಥದ್ದು. ಆಗಾಗ ನೀರಾಶ ಮತ್ತು ಮನೋಭಾವಗಳು ತುಂಬಿರುವಂಥದ್ದು. ಮತ್ತು ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ಸಹಿತ ತಾವು ಅನುಭವಿಸುವಂಥದ್ದು. ನಿರ್ಧಾರಗಳಲ್ಲಿ ಅನಿರೀಕ್ಷಿತವಾದಂತಹ ಒಂದು ಬೆಳವಣಿಗೆಗಳು ತೋರಿ ಬರುವಂತಹ ಒಂದು ವಿಚಾರಗಳು ಕಂಡುಬರುತ್ತೆ. ಆತ್ಮವಿಶ್ವಾಸವನ್ನು ಬಿಡಕ್ಕೋಗ್ಬಿಡಿ ಕನ್ಯಾ ರಾಶಿಯವರು. ಅದೃಷ್ಟ ಬಣ್ಣ ತಮಗೆ ಹಸಿರಾಗಿರುತ್ತೆ. ಅದೃಷ್ಟ ಸಂಖ್ಯೆ 7 ಆಗಿರುತ್ತೆ. ಅದೃಷ್ಟ ವಾರ ತಮಗೆ ಮಂಗಳವಾರವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ.
ತುಲಾ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಆಗಾಗ ಏರುಪೇರುಗಳು ಉಂಟಾಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಈ ಒಂದು ವಾರದಲ್ಲಿ ದೈವಾನುಗ್ರಹದಿಂದ ನಿಶ್ಚಿತವಾದಂಥ ರೂಪದಲ್ಲಿ ಆದಾಯಗಳು ತಮಗೆ ವೃದ್ಧಿಯಾಗಲಿದೆ. ಆತ್ಮೀಯರ ಒಂದು ಸಹಕಾರದಿಂದ ಕಾರ್ಯಸಿದ್ಧಿಗಳು ಆಗುವಂಥದ್ದು ಮತ್ತು ಯಾವುದಾದರೂ ಒಂದು ಚಿನ್ನಾಭರಣಗಳನ್ನು ಸಂಗ್ರಹಣವನ್ನು ಮಾಡುವಂತಹ ಒಂದು ವಿಚಾರಗಳು ಸಹಿತ ಬರುವಂಥದ್ದು. ಅವಿವಾಹಿತರಿಗೆ ಕೆಲವೊಂದು ಉತ್ತಮವಾದಂಥ ಬೆಳವಣಿಗೆಗಳು ಸಹಿತ ಕಾಣುವಂಥದ್ದು. ವೃತ್ತಿ ರಂಗದಲ್ಲಿ ನಿಮಗೆ ಉತ್ತಮವಾದಂಥ ಬೆಳವಣಿಗೆಗಳು, ಒಂದು ಕ್ರಿಯಾಶೀಲತೆಗೆ ಮತ್ತು ತಮಗೆ ಎಲ್ಲ ರೀತಿಯಲ್ಲೂ ಸಹಿತ ಯಶಸ್ವಿದಾಯಕವಾದಂಥ ಬೆಳವಣಿಗೆಗಳು ಕಂಡುಬರುವಂಥ ಸಾಧ್ಯತೆಗಳು ಕಂಡುಬರುತ್ತೆ. ಸಾಮಾಜಿಕ ಕ್ಷೇತ್ರಗಳಲ್ಲಿ ಅನುಭವಗಳನ್ನು ಸಹಿತ ತಾವಿಲ್ಲಿ ಪಡಿತೀರಿ. ಅದೃಷ್ಟ ಬಣ್ಣವಾಗಿ ತಾವು ನೀಲಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಸಂಖ್ಯೆಯಾಗಿ 3 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಈ ಒಂದು ವಾರದಲ್ಲಿ ತಾವು ಸೋಮವಾರವನ್ನು ಆಯ್ಕೆ ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ವೃಶ್ಚಿಕ ರಾಶಿಯ ಒಂದು ವಾರ ಭವಿಷ್ಯವನ್ನು ನೋಡೋದಾದರೆ ಉನ್ನತವಾದಂತಹ ಯಶಸ್ಸಿನ ಒಂದು ವಾರ ತಮ್ಮದಾಗಿರುತ್ತೆ. ಜೀವನ ಶೈಲಿ ಮತ್ತು ವಿಚಾರ ಚಿಂತನೆಗಳನ್ನು ಸಹಿತ ತಾವಿಲ್ಲಿ ಬದಲಾಯಿಸಿಕೊಳ್ಳಬೇಕಾಗತ್ತೆ. ಕಾಲಪಕ್ವದಲ್ಲಿ ದೈವಾನುಗ್ರಹದಿಂದ ಉತ್ತಮವಾದಂಥ ಹೆಜ್ಜೆ ತಮ್ಮದಾಗಿರುತ್ತೆ. ವಿಶೇಷವಾಗಿ ಆತ್ಮವಿಶ್ವಾಸವು ಸಹಿತ ತಾವಿಲ್ಲಿ ಹೊಂದಿರ್ತೀರಿ. ತಮ್ಮ ಒಂದು ಸಮರ್ಥ ಮತ್ತು ಪ್ರಯತ್ನಕ್ಕೆ ತಾವು ಅತಿ ಹೆಚ್ಚು ಬಲವನ್ನು ಕೊಡಬೇಕಾಗತ್ತೆ. ಒಳ್ಳೆಯ ಒಂದು ನೆಮ್ಮದಿ, ಪ್ರಯಾಣದಲ್ಲಿ ಪ್ರೀತಿ, ಸುಖ, ಬೆಳವಣಿಗೆಗಳು ಸಹಿತ ಸಿಗುವಂಥದ್ದು ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಅಭ್ಯಾಸದಲ್ಲಿ ಬಲಗಳು ಸಹಿತ ಸಿಗುವಂಥದ್ದು. ಅದೃಷ್ಟ ಬಣ್ಣವಾಗಿ ಕಂದು ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಸಂಖ್ಯೆಯಾಗಿ 2 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ವಾರವಾಗಿ ತಾವು ಗುರುವಾರವನ್ನು ಆಯ್ಕೆ ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ. ಧನಸ್ಸು ರಾಶಿಯವರು ಆಗಾಗ ಈ ಒಂದು ವಾರದಲ್ಲಿ ನಿರಾಸೆಯ ಒಂದು ಮನೋಭಾವದಿಂದ ಹೊಂದಿರ್ತೀರಿ. ಮುಖ್ಯವಾಗಿ ನಿಮ್ಮ ಒಂದು ಕರ್ತವ್ಯ ಮತ್ತು ಹೊಣೆಗಾರಿಕೆಯನ್ನು ತಾವು ಮರಿಬೇಡಿ. ಅಧಿಕ ಒಂದು ರೀತಿಯ ಒಂದು ಖರ್ಚು ವೆಚ್ಚಗಳು ತಮಗೆ ಆತಂಕವನ್ನು ತಂದುಕೊಡುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಧನಾಗಮನದಿಂದ ಚೇತರಿಕೆಯು ಸಹಿತ ಆಗುವಂಥ ಸಾಧ್ಯತೆಗಳಿದೆ. ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳನ್ನು ತಾವು ತೊರಿಬೇಡಿ. ಧೈರ್ಯದಿಂದ ಎದುರಿಸಿ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ ಮತ್ತು ಯೋಗ್ಯ ನಂಟಸ್ತುಗಳಿಗೆ ತಾವು ಒಂದು ಒಳ್ಳೆಯ ರೀತಿಯ ಒಂದು ಬಾಂಧವ್ಯವನ್ನು ಕೊಡಿ ಅಂತಲೂ ಸಹಿತ ಹೇಳಬಹುದು. ಅದೃಷ್ಟ ಸಂಖ್ಯೆಯಾಗಿ ಹಳದಿಯನ್ನು ಮತ್ತು ಅದೃಷ್ಟ ಸಂಖ್ಯೆಯಾಗಿ 1 ಮತ್ತು ಅದೃಷ್ಟ ಸಂಖ್ಯೆಯಾಗಿ 1 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟವಾದಂಥ ಬಣ್ಣ ತಮಗೆ ಹಳದಿಯಾಗಿ ಆಯ್ಕೆ ಮಾಡ್ಕೊಳ್ಳಿ. ಈ ಒಂದು ವಾರದಲ್ಲಿ ಅದೃಷ್ಟ ತರುವಂಥ ವಾರ ತಮಗೆ ಶುಕ್ರವಾರ ಆಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಮಕರ ರಾಶಿಯವರು ಯಾವುದೇ ಒಂದು ವಿಚಾರಗಳಲ್ಲಿ ಅಡಚಣೆಗಳನ್ನು ತೆಗೆದುಕೊಳ್ಳದಲೇ ಮೇಲುಗೈಯನ್ನು ಸಾಧಿಸ್ತೀರಿ. ಸಾಂಸಾರಿಕ ಸುಖಗಳು ವೃದ್ಧಿಯಾಗುತ್ತೆ. ವ್ಯಾಪಾರದಲ್ಲಿ ಲಾಭವನ್ನು ಪಡೆಯುವಂಥದ್ದು. ವಿದ್ಯಾರ್ಥಿ ವರ್ಗದಲ್ಲಿ ಏಳಿಗೆಯಾಗುವಂಥದ್ದು ಮತ್ತು ತಮಗೆ ಕೈಗಾರಿಕೆಯಲ್ಲಿ ಕರಕುಶಲ ವೃತ್ತಿಯಲ್ಲಿ ಲಾಭಗಳನ್ನು ತಂದುಕೊಡುವಂಥದ್ದು. ಯೋಗ ವ್ಯವಸ್ಥೆಗಳಿಗೆ ಉತ್ತಮವಾದಂತಹ ಒಂದು ಬೆಳವಣಿಗೆಗಳು ಆಗುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ತಾವು ಸದುಪಯೋಗಿಗಳಾಗಿರ್ತೀರಿ. ಅದೃಷ್ಟ ಸಂಖ್ಯೆಯಾಗಿ ತಾವು 4 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಬಣ್ಣವಾಗಿ ತಾವು ಕಪ್ಪು ಬಣ್ಣವನ್ನು ಆಯ್ಕೆ ಮಾಡ್ಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಅದೃಷ್ಟ ವಾರವಾಗಿ ಶನಿವಾರವನ್ನು ಆಯ್ಕೆ ಮಾಡ್ಕೊಳ್ಳಿ. ಕುಂಭರಾಶಿಯವರು ಈ ಒಂದು ವಾರದಲ್ಲಿ ಪ್ರತಿ ಒಂದು ಪರಿಶ್ರಮಕ್ಕೆ ತಕ್ಕಂಥ ಫಲವನ್ನು ತಾವು ಅನುಭವಿಸ್ತೀರಿ. ವೃತ್ತಿರಂಗದಲ್ಲಿ ಮುನ್ನಡೆಯನ್ನು ಸಾಧಿಸ್ತೀರಿ. ಸಾಂಸಾರಿಕ ಜೀವನದಲ್ಲಿ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳು ತಮ್ಮನ್ನು ಒಂದು ನಿರಾಶೆಯಾಗಿ ಮೌನಕ್ಕೆ ತಮಗೆ ಗುರಿ ಮಾಡೋಕ್ಕೆ, ಅಕಸ್ಮಾತ್ ಆದಂತಹ ದೂರ ಸಂಚಾರ ಮಾಡುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯ ಭಾಗ್ಯದಲ್ಲಿ ಸುಧಾರಣೆಯನ್ನು ಪಡೆದುಕೊಳ್ತೀರಿ ಮತ್ತು ಧನಾಗಮನಕ್ಕೆ ತಾವು ಕೊರತೆಯನ್ನು ಕಂಡು ಬರೋದಿಲ್ಲ ಅಂತಲೂ ಹೇಳ್ಬೋದು. ಕೌಟುಂಬಿಕರ ಜೊತೆ ಹಿರಿಯರ ಜೊತೆ ತಮ್ಮ ಒಂದು ಆರೋಗ್ಯವನ್ನು ತಪಾಸಣೆಯನ್ನು ಮಾಡಿಕೊಳ್ಳಿ. ಕ್ರೀಡಾಪಟುಗಳಿಗೆ ನಿರೀಕ್ಷಿತವಾದಂಥ ಯಶಸ್ಸು ಸಿಗೋದಿಲ್ಲ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಅದೃಷ್ಟ ಸಂಖ್ಯೆಯಾಗಿ ತಾವು 8 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಒಂದು ಬಣ್ಣವಾಗಿ ನೀಲಿಯನ್ನು ಆಯ್ಕೆ ಮಾಡ್ಕೊಳ್ಳಿ. ಭಾನುವಾರವನ್ನು ಅತಿ ಹೆಚ್ಚಾಗಿ ತಾವು ಯಾವುದಾದ್ರು ಕೆಲಸ ಕಾರ್ಯಗಳಿಗೆ ಭಾನುವಾರ ಮತ್ತು ಸೋಮವಾರವನ್ನು ಆಯ್ಕೆ ಮಾಡಿಕೊಳ್ಳೋದು ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾನಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಕೊನೆಯದಾಗಿ ಮೀನರಾಶಿಯ ಜುಲೈ 14ರಿಂದ ಹಿಡಿದು ಜುಲೈ 20ನೇ ತಾರೀಕು ತನಕನೂ ಸಹಿತ ಹೇಗಿರುತ್ತೆ ಅಂತ ನಾವು ನೋಡೋದಾದರೆ, ಸರ್ಕಾರದಿಂದ
ಅಗತ್ಯವಾದಂಥ ಕೆಲಸ ಕಾರ್ಯಗಳು ಈ ವಾರ ತಮಗೆ ಉತ್ತಮವಾಗಿ ಕಂಡುಬರುತ್ತೆ. ನಾನಾ ರೀತಿಯ ಧನ ಸಂಗ್ರಹಗಳು ಸಹಿತ, ಅಧಿಕ ರೀತಿಯ ಒಂದು ಆಕಸ್ಮಿಕವಾದಂತಹ ಖರ್ಚುಗಳು ಸಹಿತ ಬರುವಂಥದ್ದು. ಮತ್ತು ಶುಭ ಮಂಗಳ ಕಾರ್ಯಗಳಿಗೆ ತಮಗೆ ಸಂಚಾರ ಮತ್ತು ಸಂಭ್ರಮ, ಓಡಾಟಗಳು, ಆರೋಗ್ಯದ ಕೂಡ ಸ್ವಲ್ಪ ಚೆನ್ನಾಗಿರುತ್ತೆ. ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಾರ್ಯ ಪ್ರವೃತ್ತಿಗಳಾಗುವಂಥದ್ದು ಸಂದರ್ಭಗಳು ಕಂಡುಬರುತ್ತೆ. ನೆರೆಹೊರೆಯರಲ್ಲಿ ಉತ್ತಮವಾದಂಥ ಬಾಂಧವ್ಯಗಳನ್ನು ಸಹಿತ ತಾವಿಲ್ಲಿ ಕಾಣ್ತೀರಿ. ಅದೃಷ್ಟ ಸಂಖ್ಯೆಯಾಗಿ ಬಿಳಿ ಬಣ್ಣವನ್ನು ಆಯ್ಕೆ ಮಾಡಿಕೊಳ್ಳಿ. ಅದೃಷ್ಟ ಒಂದು ಬಣ್ಣವಾಗಿ ಬಿಳಿ ಬಣ್ಣ, ಶ್ವೇತವನ್ನು ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ಸಂಖ್ಯೆಯಾಗಿ ತಾವು 6 ಆಯ್ಕೆ ಮಾಡ್ಕೊಳ್ಳಿ. ಅದೃಷ್ಟ ವಾರವಾಗಿ ತಾವು ಶುಕ್ರವಾರ ಮತ್ತು ಭಾನುವಾರವನ್ನು ಆಯ್ಕೆ ಮಾಡಿಕೊಳ್ಳೋದು ಅತಿ ಉತ್ತಮವಾಗಿರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇದಾಗಿತ್ತು ಮೇಷದಿಂದ ಹಿಡಿದು ಮೀನರಾಶಿಯವರೆಗೂ ವಾರ ಭವಿಷ್ಯ. ಇದೇ ರೀತಿ ನಮ್ಮ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪ್ರತಿಯೊಂದು ವಿಚಾರಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ, ಬೆಲ್ ಐಕಾನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.